ನಮಸ್ತೆ ವೀಕ್ಷಕರೇ, ಹೆಲ್ದಿ ಟುಡೇ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡೋ ವಿಧಾನ ನೋಡೋಣ. ನಿಮ್ಗೇನಾದ್ರೂ ಡಯಾಬಿಟಿಕ್ಸ್ ಇದೆಯಾ, ನಿಮ್ ಸ್ಕಿನ್ ಗ್ಲೋ ಆಗ್ಬೇಕಾ, ಹಾಗೆ ಕೊಲೆಸ್ಟ್ರಾಲ್ ಇಶ್ಯೂ ಇದ್ದವರಿಗೂ ಈ ಚಟ್ನಿಯನ್ನ ಮಾಡಿ ತಿನ್ನಿ, ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೋಬಹುದು. ಇದನ್ನ ಮಾಡೋದು ತುಂಬಾನೇ ಸುಲಭ. ತೊಳೆದಿಟ್ಟಿರುವಂತಹ ಮೆಂತ್ಯ ಸೊಪ್ಪು ಒಂದ್ ಕಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಚಮಚ ತೆಂಗಿನ ಎಣ್ಣೆ, ಹಾಗೇನೆ 1 ಚಮಚ ಉದ್ದಿನ ಬೇಳೆ, ಹಾಗೆ ಕಡಲೆ ಬೇಳೆ 1 ಚಮಚ, ಹಾಗೆ ಖಾರಕ್ಕೆ ಒಣಮೆಣಸನ್ನ ಹಾಕಿದ್ದೀನಿ 3, ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ಲೇವರ್ ಬರುವ ತನಕ ಹುರಿದುಕೊಂಡು, ನಂತರ ಈ ಕಟ್ ಮಾಡಿಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಾಡಿಸಿಟ್ಕೊಳ್ಬೇಕು ಈ ರೀತಿ. ನಂತರ ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಹಾಗೇನೆ 1/4 ಕಪ್ ಆಗುವಷ್ಟು ತೆಂಗಿನ ತುರಿ, ಉಪ್ಪು ಸೇರಿಸಿಕೊಂಡು ರುಬ್ಬಿಕೊಂಡಾಗ ಚಟ್ನಿ ರೆಡಿ ಆಗುತ್ತೆ. ನೀವು ನೀರು ಸೇರಿಸಿ ಅದನ್ನ ಕನ್ಸಿಸ್ಟೆನ್ಸಿಯನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಒಗ್ಗರಣೆಗೆ ಕೋಕೋನಟ್ ಆಯಿಲ್, ಹಾಗೇನೆ ಒಣಮೆಣಸು ಮತ್ತು ಬೆಳ್ಳುಳ್ಳಿಯನ್ನ ಸೇರಿಸಿಕೊಂಡು ನಂತರ ರುಬ್ಬಿರುವಂತಹ ಚಟ್ನಿಯನ್ನ ಸೇರಿಸಿ ಮುಚ್ಚಿದ್ರೆ ರುಚಿಕರವಾದಂತಹ ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ ಇನ್ನಷ್ಟು ಹೆಲ್ದಿ ರೆಸಿಪಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.